ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 55ನೆಯ ಅಧ್ಯಾಯವಾದ ಆದಿತ್ಯ ಶಯನ ವ್ರತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಾರದ ಮುನಿಯು ಕೇಳುತ್ತಾನೆ, ಅಭ್ಯಾಸವಿಲ್ಲದೆ ಇರುವುದರಿಂದಲೋ ರೋಗದಿಂದಲೋ ಉಪವಾಸ ಮಾಡಲು ಕೈಲಾಗದ ಮನುಷ್ಯನು ಅದೇ ಫಲವನ್ನು ಅಪೇಕ್ಷಿಸಿದರೆ ಅವನು ಮಾಡಬೇಕಾದ ಉತ್ತಮ ವ್ರತವು ಯಾವುದು? ಈಶ್ವರನು ಹೇಳುತ್ತಾನೆ, ಉಪವಾಸವಿರಲು ಅಶಕ್ತರಾದವರು ರಾತ್ರಿ ಭೋಜನವನ್ನು ಮಾಡಬಹುದು. ಅದು ಯಾವ ವ್ರತದಲ್ಲೆಂದರೆ ಅಕ್ಷಯ ಫಲಪ್ರದವಾದ ಆ ಮಹಾವ್ರತವನ್ನು ಹೇಳುವೆನು ಕೇಳು. ಶಾಸ್ತ್ರೋಕ್ತ ವಿಧಿಯಿಂದ ಈಶ್ವರನನ್ನು ಪೂಜಿಸುವ ಆದಿತ್ಯ ಶಯನವೆಂಬ ವ್ರತವೊಂದಿದೆ. ಅದನ್ನು ಕೆಲವು ಗೊತ್ತಾದ ನಕ್ಷತ್ರಗಳು ಒದಗಿದ ದಿನ ನೆರವೇರಿಸಬೇಕೆಂದು ಪುರಾಣಜ್ಞರು ಹೇಳುತ್ತಾರೆ. ಹಸ್ತ ನಕ್ಷತ್ರ ಸಹಿತವಾದ ಸಪ್ತಮಿಯ ದಿನ ಭಾನುವಾರವು ಸೂರ್ಯನ ಸಂಕ್ರಮಣವು ಒದಗಿದರೆ ಆ ತಿಥಿಯು ಸಕಲ ಇಷ್ಟಾರ್ಥಗಳನ್ನು
ಪೂರ್ಣ ಮಾಡತಕ್ಕದ್ದು. ಸೂರ್ಯನ ನಾಮಗಳಿಂದ ಉಮಾಮಹೇಶ್ವರನ ಅರ್ಚಾ ಮೂರ್ತಿಯನ್ನು ಪೂಜಿಸಬೇಕು. ಹಾಗೆಯೇ ನಿಯಮವಂತನಾಗಿ ಶಿವಲಿಂಗದಲ್ಲಿ ಸೂರ್ಯದೇವನ ಅರ್ಚನೆಯನ್ನೂ ಸಹ ನಡೆಸಬೇಕು. ಪಾರ್ವತೀ ರಮಣನಾದ ಈಶ್ವರನಿಗೂ ಸೂರ್ಯನಿಗೂ ಭೇದವೆಂದಿಗೂ ಇಲ್ಲ. ಆದುದರಿಂದ ಮುನಿಶ್ರೇಷ್ಠನೆನಿಸಿದ ಓ ನಾರದ, ಮನೆಯಲ್ಲಿ ಪರಮೇಶ್ವರನನ್ನು ಪೂಜಿಸಬೇಕು. ಸರ್ವಕರ್ಮ ಪ್ರೇರಕನೆನಿಸಿದ ಸೂರ್ಯನಿಗೆ ನಮಸ್ಕಾರವೆಂದು ಹಸ್ತ ನಕ್ಷತ್ರದಲ್ಲಿ ಪಾದಗಳನ್ನು, ಪೂಜ್ಯನಿಗೆ ನಮಸ್ಕಾರವೆಂದು ಚಿತ್ರ ನಕ್ಷತ್ರದಲ್ಲಿ ಹಿಮ್ಮಡಿಯನ್ನು, ಪುರುಷೋತ್ತಮನಿಗೆ ನಮಸ್ಕಾರವೆಂದು ಸ್ವಾತಿ ನಕ್ಷತ್ರದಲ್ಲಿ ಮೊಣಕಾಲುಗಳನ್ನು, ಸೃಷ್ಟಿಕರ್ತನಿಗೆ ನಮಸ್ಕಾರವೆಂದು ವಿಶಾಖ ನಕ್ಷತ್ರದಲ್ಲಿ ಮಂಡಿಯನ್ನು ಅರ್ಚಿಸಬೇಕು. ಹಾಗೆಯೇ ಅನುರಾಧ ನಕ್ಷತ್ರದಲ್ಲಿ ಸಹಸ್ರ ಸೂರ್ಯ ಪ್ರಕಾಶನಾದ ಪರಮೇಶ್ವರನ ಪೂಜ್ಯವಾದ ತೊಡೆಗಳೆರಡನ್ನೂ ನಮಸ್ಕಾರವೆಂದು ಹೇಳುತ್ತಾ ಆರಾಧಿಸಬೇಕು. ಕರ್ಮ ಶರೀರ ರಹಿತನಾದವನಿಗೆ ನಮಸ್ಕಾರವೆನ್ನುತ್ತಾ ಜ್ಯೇಷ್ಠ ನಕ್ಷತ್ರದಲ್ಲಿ ಗುಹ್ಯ ದೇಶವನ್ನು, ಇಂದ್ರನಿಗೂ ಸೋಮನಿಗೂ ನಮಸ್ಕಾರವೆಂದು ಮೂಲ ನಕ್ಷತ್ರದಲ್ಲಿ ಸೊಂಟವನ್ನು ಪೂಜಿಸಬೇಕು. ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರಗಳಲ್ಲಿ ತ್ವಷ್ಟ್ರನಿಗೂ ಸಪ್ತಾಶ್ವನಿಗೂ ನಮಸ್ಕಾರವೆಂದು ನಾಭಿ ಪ್ರದೇಶವನ್ನು ಪೂಜಿಸಬೇಕು. ಶ್ರವಣ ನಕ್ಷತ್ರದಲ್ಲಿ ಉಷ್ಣ ಕಿರಣನಿಗೆ ನಮಸ್ಕಾರವೆಂದು ಉದರವನ್ನು, ಭಕ್ತರ ರೋಗ ಪರಿಹಾರಕನಿಗೆ ನಮಸ್ಕಾರವೆಂದು ಧನಿಷ್ಠ ನಕ್ಷತ್ರದಲ್ಲಿ ಬೆನ್ನನ್ನು ಅರ್ಚಿಸಬೇಕು. ಶತಭಿಷ ನಕ್ಷತ್ರದಲ್ಲಿ ಅಂಧಕಾರವನ್ನು ಕಳೆಯುವಾತನಿಗೆ ನಮಸ್ಕಾರವೆನ್ನುತ್ತಾ ನೇತ್ರಗಳನ್ನು, ಪೂರ್ವಭಾದ್ರ ಮತ್ತು ಉತ್ತರಾಭಾದ್ರಗಳೆಂಬ 2 ನಕ್ಷತ್ರಗಳಲ್ಲಿ ಕಿರಣಗಳು ಉಗ್ರವಾಗಿರುವವನಿಗೆ ನಮಸ್ಕಾರವೆಂದು ಬಾಹುಗಳನ್ನು ಪೂಜಿಸಬೇಕು. ಎಲೆ ನಾರದ ಮಹರ್ಷಿಯೇ, ರೇವತಿ ನಕ್ಷತ್ರದಲ್ಲಿ ಸಾಮವೇದಗಳ ಅಧಿಪತಿಗೆ ನಮಸ್ಕಾರವೆಂದು ಹಸ್ತಗಳೆರಡನ್ನೂ ಅರ್ಚಿಸಬೇಕು. 7 ಕುದುರೆಗಳನ್ನು ಹೂಡಿದ ತೇರಿನಲ್ಲಿ ಸಂಚರಿಸುವಾತನಿಗೆ ನಮಸ್ಕಾರವೆಂದು ಅಶ್ವಿನಿ ನಕ್ಷತ್ರದಲ್ಲಿ ನಖಗಳನ್ನು ಪೂಜಿಸಬೇಕು. ಉಗ್ರ ತೇಜಸ್ವಿಯಾಗಿ ಹಗಲು ಹೊತ್ತಿನಲ್ಲಿ ಬೆಳಗುವಾತನಿಗೆ ನಮಸ್ಕಾರವೆಂದು ಕಂಠವನ್ನು ಭರಣಿ ನಕ್ಷತ್ರದಲ್ಲಿ ಪೂಜಿಸಬೇಕು. ಓ ನಾರದ, ಕಮಲದ ಅಧಿಪತಿಗೆ ನಮಸ್ಕಾರವನ್ನು ಸಲ್ಲಿಸಿ ಕೃತ್ತಿಕಾ ನಕ್ಷತ್ರದ ದಿನ ಕುತ್ತಿಗೆಯನ್ನು, ರೋಹಿಣಿ ನಕ್ಷತ್ರದಲ್ಲಿ ತುಟಿಯನ್ನು ಅರ್ಚಿಸಬೇಕು. ಭಕ್ತರ ಅನಿಷ್ಟವನ್ನು ಕಳೆಯುವವನಿಗೆ ನಮಸ್ಕಾರವೆಂದು ಬೇಡಿ ಮೃಗಶೀರ್ಷ ನಕ್ಷತ್ರದಲ್ಲಿ ಪರಮೇಶ್ವರನ ದಂತವನ್ನು ಪೂಜಿಸಬೇಕು. ಸರ್ವ ಪ್ರೇರಕನಿಗೆ ನಮಸ್ಕಾರವೆಂದು ನಾಲಗೆಯನ್ನು ಆರ್ದ್ರ ನಕ್ಷತ್ರದಲ್ಲೂ ನಾಸಿಕೆಯನ್ನು ಪುನರ್ವಸುವಿನಲ್ಲೂ ಆರಾಧಿಸಬೇಕು. ಕಮಲನಾಥನಿಗೆ ನಮಸ್ಕಾರವೆಂದು ಪುಷ್ಯ ನಕ್ಷತ್ರದಲ್ಲಿ ಹಣೆಯನ್ನು, ವೇದಮಯವಾದ ಶರೀರ ಉಳ್ಳಾತನಿಗೆ ನಮಸ್ಕಾರವೆಂದು ಆಶ್ಲೇಷ ನಕ್ಷತ್ರದಲ್ಲಿ ಮುಂಗುರುಳನ್ನು, ಸುರಪ್ರಿಯನಿಗೆ ನಮಸ್ಕಾರವೆಂದು ಮಖ ನಕ್ಷತ್ರದಲ್ಲಿ ಶಿರಸ್ಸನ್ನು, ಕಿರಣ ರಾಶಿಯ ಅಧಿಪತಿಗೆ ನಮಸ್ಕಾರವೆಂದು ಶ್ರೋತ್ರಗಳನ್ನು ಪೂಜಿಸಬೇಕು. ಪೂರ್ವ ಫಲ್ಗುನಿಯಲ್ಲಿ ಗೋಬ್ರಾಹ್ಮಣರ ಆನಂದದಾಯಕನಿಗೆ ನಮಸ್ಕಾರವೆಂದು ಪರಮೇಶ್ವರನ ಪೂಜ್ಯತಮಗಳಾದ ನೇತ್ರಗಳನ್ನು ಅರ್ಚಿಸಬೇಕು. ಬಳಿಕ ಉತ್ತರ ಫಾಲ್ಗುನಿಯಲ್ಲಿ ವಿಶ್ವೇಶ್ವರನಿಗೆ ನಮಸ್ಕಾರವೆಂದು ಹುಬ್ಬುಗಳನ್ನು ಪೂಜಿಸಬೇಕು. ಪಾಶಾಯುಧ
ಅಂಕುಶ, ಶೂಲ, ಪದ್ಮ, ಕಪಾಲ, ಸರ್ಪ, ಚಂದ್ರ, ಪಿನಾಕವೆಂಬ ಬಿಲ್ಲು ಇವುಗಳನ್ನು ಧರಿಸಿರುವಾತನಿಗೆ ನಮಸ್ಕಾರ. ಗಜಾಸುರ, ಮನ್ಮಥ, ತ್ರಿಪುರಾಸುರರು, ಅಂಧಕಾಸುರ ಮುಂತಾದ ದುಷ್ಟರನ್ನು ಸಂಹರಿಸಿದ ಪರಮೇಶ್ವರನಿಗೆ ನಮಸ್ಕಾರ. ಇವೇ ಮೊದಲಾದ ಅಸ್ತ್ರಗಳನ್ನು ನಿತ್ಯವೂ ಪೂಜಿಸಬೇಕು. ವಿಶ್ವೇಶ್ವರನಿಗೆ ನಮಸ್ಕಾರವೆಂದು ಶಿವನನ್ನು ಆರಾಧಿಸಬೇಕು. ಈ ವ್ರತವನ್ನು ಆಚರಿಸುವಾಗ ಎಣ್ಣೆ, ತರಕಾರಿ, ಮಾಂಸ, ಉಪ್ಪು ಇವನ್ನು ತಿನ್ನಬಾರದು. ಶೇಷವು ಉಳಿಯದಂತೆ ಭೋಜನ ಮಾಡಬೇಕು. ಎಲೈ ನಾರದ ಮಹರ್ಷಿಯೇ, ಹೀಗೆ ರಾತ್ರಿ ಭೋಜನ ವ್ರತವನ್ನು ಆಚರಿಸಿ ಪುನರ್ವಸು ನಕ್ಷತ್ರದಲ್ಲಿ ದಾನ ಮಾಡಬೇಕು. ಒಂದು ಬಳ್ಳದಲ್ಲಿ ಅಕ್ಕಿಯನ್ನು, ಅತ್ತಿಯ ಮರದ ಪಾತ್ರೆಯಲ್ಲಿ ತುಪ್ಪವನ್ನು ಇರಿಸಿ ಹಿರಣ್ಯ ಸಹಿತವಾಗಿ ಬ್ರಾಹ್ಮಣನಿಗೆ ಕೊಡಬೇಕು. 7ನೆಯ ಪಾರಣೆಯ ದಿನದಲ್ಲಿ ಇವುಗಳ ಜೊತೆಗೆ ಒಂದು ಜೊತೆ ವಸ್ತ್ರವನ್ನು ಹೆಚ್ಚಾಗಿ ಕೊಡಬೇಕು. ಓ ನಾರದ, ವರ್ಷಾಂತದಲ್ಲಿ ನಡೆಯುವ 14ನೆಯ ಪಾರಣೆಯ ದಿವಸವು ಬಂದಾಗ ಬ್ರಾಹ್ಮಣರಿಗೆ ತುಪ್ಪ, ಹಾಲು, ಬೆಲ್ಲ ಇವುಗಳಿಂದ ಭಕ್ತಿಯೊಡನೆ ಭೋಜನ ಮಾಡಿಸಬೇಕು. 8 ಎಸಳು ಕರ್ಣಿಕೆಯೂ ಇರುವ ತಾವರೆಯೊಂದನ್ನು ಶುದ್ಧವಾದ ಚಿನ್ನದಿಂದ ರಚಿಸಬೇಕು. ಅದು 8 ಅಂಗುಲ ಪ್ರಮಾಣದಲ್ಲಿ ಇರಬೇಕು. ಪದ್ಮರಾಗ ರತ್ನದ ದಳಗಳಿಂದ ಅದು ಕೂಡಿರಬೇಕು. ಮೈಯನ್ನೊತ್ತುವ ಗಂಟುಗಳಾವುವೂ ಇಲ್ಲದಂತೆ ತಲೆದಿಂಬು, ಒರಗುದಿಂಬು, ಮಗ್ಗುಲ ಹಾಸಿಗೆ, ಬೀಸಣಿಗೆ ಇವೆಲ್ಲವುಗಳಿಂದ ಕೂಡಿದ ಅಂದವಾಗಿರುವ ಹಾಸಿಗೆಯನ್ನು ಮಾಡಿಸಬೇಕು. ಪಾತ್ರೆಗಳು, ಪಾದರಕ್ಷೆ, ಕೊಡೆ, ಚಾಮರ, ಆಸನ, ಕನ್ನಡಿ, ಒಡವೆಗಳು, ಹಣ್ಣುಗಳು, ವಸ್ತ್ರಗಳು ಮತ್ತು ಗಂಧ ಇವೆಲ್ಲವೂ ಹಾಸಿಗೆಯೊಡನೆ ಇರಬೇಕಾದ ಪದಾರ್ಥಗಳು. ಆ ಹಾಸಿಗೆಯಲ್ಲಿ ಸಕಲ ಗುಣಸಹಿತವಾದ ಆ ತಾವರೆಯನ್ನು ಅಲಂಕರಿಸಿ ಇಡಬೇಕು. ಇದನ್ನು ಒಳ್ಳೆಯ ಸ್ವಭಾವದ ಹಾಲು ಕರೆಯುವ ಎಳೆಗರುವಿನ ಹಸುವನ್ನು ಮಂತ್ರಪೂರ್ವಕವಾಗಿ ಪೂರ್ವಾಹ್ನದಲ್ಲಿ ದಾನ ಮಾಡಬೇಕು. ಹಸುವಿನ ಗೊರಸುಗಳನ್ನು ಬೆಳ್ಳಿಯಿಂದಲೂ ಕೊಂಬುಗಳನ್ನು ಚಿನ್ನದಿಂದಲೂ ಸಿಂಗರಿಸಿ ಅದಕ್ಕೆ ತಕ್ಕ ವಸ್ತ್ರವನ್ನು ಧರಿಸಬೇಕು. ಹಾಲು ಕರೆಯಲು ಕಂಚಿನ ಪಾತ್ರೆಯನ್ನೂ ಸಹ ಕೊಡಬೇಕು. ಓ ಆದಿತ್ಯ, ನಿನ್ನ ಹಾಸಿಗೆಯು ಬರಿದಾಗಿರದೆ ಕಾಂತಿ, ಧೃತಿ, ಶ್ರೀ, ರತಿ ಇವುಗಳಿಂದ ಪೂರ್ಣವಾಗಿರುವಂತೆ ನನ್ನ ಸಿದ್ಧಿಗಳು ವ್ಯರ್ಥವಾಗದೆ ಪೂರ್ಣವಾಗಿರಲಿ. ದೇವತೆಗಳು ಪವಿತ್ರನಾದ ನಿನ್ನನ್ನಲ್ಲದೆ ಬೇರೆ ಯಾರನ್ನೂ ತಮ್ಮ ಆಪ್ತನೆಂದು ತಿಳಿದಿಲ್ಲ. ನಾನು ಹಾಗೆಯೇ ಭಾವಿಸಿರುವೆನು. ನನ್ನನ್ನು ಅತಿ ದುಃಖಮಯವಾದ ಈ ಸಂಸಾರವೆಂಬ ಸಾಗರದಿಂದ ಪಾರು ಮಾಡು. ಬಳಿಕ ಪ್ರದಕ್ಷಿಣ ಮಾಡಿ ನಮಸ್ಕರಿಸಿ ಬೀಳ್ಕೊಡಬೇಕು. ಹಾಸಿಗೆ, ಹಸು ಮೊದಲಾದ ಅವೆಲ್ಲವನ್ನು ಬ್ರಾಹ್ಮಣನ ಮನೆಗೆ ಕಳುಹಿಸಿಕೊಡಬೇಕು. ಚಂದ್ರಶೇಖರನನ್ನು ಉದ್ದೇಶಿಸಿ ಮಾಡುವ ಈ ವ್ರತವನ್ನು ನಡತೆಗೆಟ್ಟವನು, ಕಪಟಿ, ಇಲ್ಲಸಲ್ಲದ ಪ್ರಶ್ನೆಗಳನ್ನು ಕೇಳುತ್ತಾ ಮನಸ್ಸನ್ನು ಕೆಡಿಸಿಕೊಂಡವನು, ಕಂಡವರನ್ನು ದೂಷಿಸುವವನು ಮತ್ತು ಬಹಳ ನಿಂದಾರ್ಹನು ಇವರಿಗೆ ಹೇಳಬಾರದು. ಶಿವನಿಗೆ ಪ್ರೀತಿಕರವೆನಿಸಿದ ಈ ವ್ರತವನ್ನು ಭಕ್ತನೂ ಜಿತೇಂದ್ರಿಯನೂ ಆದವನಿಗೆ ರಹಸ್ಯವಾಗಿ ಹೇಳಬೇಕು. ಇದರ ಒಂದಕ್ಷರವೂ ಕೂಡ ಮನುಷ್ಯರ ಮಹಾಪಾತಕಗಳನ್ನು ಕಳೆಯಬಲ್ಲುದೆಂದು
ವೇದವನ್ನು ಅರಿತವರು ಹೇಳುತ್ತಾರೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಪುರುಷನು ಬಂಧುಗಳು, ಮಕ್ಕಳು, ಐಶ್ವರ್ಯ ಮತ್ತು ಪತ್ನಿಯರು ಇವರ ವಿಯೋಗ ದುಃಖವಿಲ್ಲದೆ ದೇವತೆಗಳಿಗೆ ಆನಂದ ಕೊಡುವನು. ಹೆಂಗಸಾದರೂ ರೋಗ ರುಜಿನಗಳು, ಸಂಕಟ ವ್ಯಸನಗಳೂ ಇಲ್ಲದೆ ಸುಖವಾಗಿರುವಳು. ಇದನ್ನು ಹಿಂದೆ ವಸಿಷ್ಠ, ಅರ್ಜುನ, ಕುಬೇರ, ಇಂದ್ರ ಇವರೆಲ್ಲರೂ ಆಚರಿಸಿದ್ದಾರೆ. ಇದನ್ನು ಕೀರ್ತನ ಮಾಡಿದರೆ ಸಾಕು, ಎಲ್ಲ ಪಾಪಗಳು ನಾಶವಾಗುವವು. ಇದರಲ್ಲಿ ಸಂಶಯವಿಲ್ಲ. ಈ ಆದಿತ್ಯ ಶಯನ ವ್ರತವನ್ನು ಓದಲಿ ಅಥವಾ ಕೇಳಲಿ ಆ ಮನುಷ್ಯನು ದೇವೇಂದ್ರನಿಗೆ ಪ್ರೀತಿಪಾತ್ರನಾಗುವನು. ಈ ವ್ರತವನ್ನು ಮಾಡಿದವನ ಪಿತೃಗಳು ನರಕದಲ್ಲಿದ್ದರೂ ಸಹ ಅವರೆಲ್ಲರೂ ಸ್ವರ್ಗವನ್ನು ಸೇರುವರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಆದಿತ್ಯ ಶಯನ ವ್ರತಂ ನಾಮ ಪಂಚಪಂಚಾಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 56ನೆಯ ಅಧ್ಯಾಯವಾದ ಕೃಷ್ಣಾಷ್ಟಮಿ ವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.